ಸುವರ್ಣ ನ್ಯೂಸ್ನಲ್ಲಿ ಬೆಳಗ್ಗೆ 11:30ರಿಂದ ಸೃಷ್ಟಿಗೆ ಬಲಿ ಅನ್ನುವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗೀತಾ ಅನ್ನುವಂತಹ ಮಹಿಳೆಗೆ ಯಾವ ರೀತಿಯಾಗಿ ಮೋಸ ಆಗಿದೆ ಅನ್ನೋದರ ಕುರಿತು ಚರ್ಚೆ ನಡೆಯಿತು. ಆದರೆ ಈ ಕಾರ್ಯಕ್ರಮದ ವೇಳೆ ಸೃಷ್ಟಿ ಸಂಸ್ಥೆಯ ಮುಖ್ಯಸ್ಥ ಗುರುಮೂರ್ತಿ ವಿರುದ್ಧ ಹಲವು ಮಹಿಳೆಯರು ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಮುಗಿತಾ ಇದ್ದಂತೆ ಗುರುಮೂರ್ತಿ ಮತ್ತು ವಿರುದ್ಧದ ಗುಂಪಿನ ನಡುವೆ ಗಲಾಟೆ ನಡೆಯಿತು. ಕಚೇರಿ ಎದುರು ಎರಡು ಗುಂಪುಗಳ ನಡುವೆ ಮಾರಾಮಾರಿ ಕೂಡ ನಡೆದಂತಹ ಘಟನೆ ನಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ನಂದಿನಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಸೃಷ್ಟಿಗೆ ಬಲಿ ಅನ್ನೋ ಡಿಸ್ಕಷನ್ ಆದ ನಂತರ ಕಚೇರಿಯ ಮುಂದ್ಗಡೆನೆ ಇರೋ ಈ ರೀತಿಯಾಗಿ ಮತ್ತೆ ಮಾರಾಮಾರಿ ನಡೆಯೋದಕ್ಕೆ ಏನ್ ಕಾರಣ, ಅಲ್ಲಿ ಏನಾಯ್ತು? ನವಿತಾ, ಈಗಾಗಲೇ ಸೃಷ್ಟಿ ಗ್ಲೋಬಲ್ ಸಂಸ್ಥೆ ವಿರುದ್ಧ ನೂರಾರು ಪ್ರಕರಣಗಳು ದಾಖಲಾಗಿವೆ. ಪ್ರಕರಣಗಳನ್ನ ಸಂಪೂರ್ಣವಾಗಿ ಚರ್ಚೆ ಮೂಲಕ ಎರಡೂ ಕಡೆ ಅಂದ್ರೆ ಸಾಧಕ ಬಾಧಕವನ್ನ ಚರ್ಚೆ ಮಾಡಿಸುವ ಮೂಲಕ ಸುವರ್ಣ ನ್ಯೂಸ್ ನಿರಂತರವಾಗಿ ಇದರ ಮೇಲೆ ಬೆಳೆಸ್ಕೊಳ್ತಾ ಇತ್ತು. ಗ್ಲೋಬಲ್ ಸಂಸ್ಥೆಯ ವಿರುದ್ಧ ಇರುವಂತಹ ಆರೋಪ ಹಾಗೂ ಪ್ರತ್ಯಾರೋಪಗಳನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನದಲ್ಲಿದ್ವು. ಇವತ್ತು ಸಹ ಸುಮಾರು 1.5 ಗಂಟೆಗಳ ಕಾಲ ನಿರಂತರವಾಗಿ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಲೈವ್ ಸಹ ಮಾಡಿದ್ವಿ. ಈ ಲೈವ್ ಪ್ರೋಗ್ರಾಮ್ ಮುಗಿದ ನಂತರ ಸುವರ್ಣ ಕಚೇರಿ ಮುಂಭಾಗದಲ್ಲಿ ಗುರುಮೂರ್ತಿ ಕಡೆಯವರು ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವತ್ತು ಯಾರ್ಯಾರು ಡಿಸ್ಕಷನ್ಗೆ ಬಂದಿದ್ರು ಹಾಗೂ ಸೃಷ್ಟಿ ಗ್ಲೋಬಲ್ ಸಂಸ್ಥೆಯ ವಿರುದ್ಧ ಯಾರ್ಯಾರು ಇವತ್ತು ಧ್ವನಿ ಎತ್ತಿದ್ರು ಅವರ ವಿರುದ್ಧ ಮಾತಿನ ಚಕಮಕಿ ಆರಂಭವಾಯಿತು. ತದನಂತರ ಆ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿತು. ಈ ವೇಳೆ ಗುರುಮೂರ್ತಿ ಅವರು ಸೈಲೆಂಟ್ ಆಗಿ ಅಲ್ಲಿಂದ ಕಾಲ್ ಕಿತ್ತರು. ತದನಂತರ ಮಹಿಳೆಯರು ಕೈ ಎತ್ತಿದ್ರು.
ಇದರ ಪರಿಣಾಮ ಸುವರ್ಣ ನ್ಯೂಸ್ ಕಚೇರಿಯ ಮುಂಭಾಗ ಒಂದು ರಣರಂಗ ಹಾಗೂ ಹೈ ಡ್ರಾಮಾನೇ ಕ್ರಿಯೇಟ್ ಆಯ್ತು ನವಿತಾ. ಓಕೆ ನಂದಿನಿ, ಈಗಾಗಲೇ ಇಲ್ಲಿ ಚರ್ಚೆಯನ್ನ ನಡೆಸಿದ ನಂತರ ಈ ಚರ್ಚೆಯನ್ನ ಅಂದ್ರೆ ಅವ್ರಿಗೆ ಯಾವ ರೀತಿ ಬೇಕೋ ಅದನ್ನ ಸಮರ್ಥಿಸ್ಕೊಳ್ಬೇಕಿತ್ತು, ಅದನ್ನ ಬಿಟ್ಟು ಈ ರೀತಿಯಾಗಿ ಮಾರ್ಗ ಮಧ್ಯದಲ್ಲಿ ನಡೆಸೋದಕ್ಕೆ ಏನ್ ಕಾರಣ? ಹಾಗೇನೆ ಗುರುಮೂರ್ತಿ ಕಡೆಯವರು ಯಾವ ರೀತಿಯಾಗಿ ಒಂದು ಈ ಮಾರಾಮಾರಿಗೆ ಕಾರಣರಾದ್ರು ಅಂತ ಹೇಳ್ತೀರಿ? ನವಿತಾ, ಈಗಾಗಲೇ ನೀವು ನೋಡ್ತಿರ್ಬಹುದು, ನಿರಂತರವಾಗಿ ಪ್ರತ್ಯೇಕವಾಗಿ ಪ್ರತಿಯೊಂದು ಪ್ರಕರಣಗಳನ್ನ ಮೇಲೆ ಸುವರ್ಣ ನ್ಯೂಸ್ ಬೆಳಕು ಚೆಲ್ತಾ ಇದೆ. ಅದ್ರ ಬಗ್ಗೆ ಆರೋಪಗಳು ಮತ್ತು ಪ್ರತ್ಯಾರೋಪಗಳನ್ನ ಸಹ ಪಡಿತಾ ಇದೆ. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಗಂಟೆಗಳ ಕಾಲ ಸಹ ಇವರಿಗೆ ಅವಕಾಶವನ್ನ ನೀಡಿ ಮಾತಿನ ಮೂಲಕ ಸಮಸ್ಯೆಗಳನ್ನ ಹಾಗೂ ದಾಖಲೆಗಳನ್ನ ತೋರಿಸುವ ಮೂಲಕ ತಮ್ಮ ಸಮಸ್ಯೆಗಳನ್ನ ಬಿಂಬಿಸಬಹುದಾಗಿತ್ತು. ನಿನ್ನೆ ಸಹ ಪ್ರಯತ್ನ ನಡೀತು. ಇಂದು ಸಹ ನಿರಂತರವಾಗಿ 1.5 ಗಂಟೆಗಳ ಕಾಲ ಇವರಿಗೆ ಸಮಯಾವಕಾಶವನ್ನ ನೀಡಿದ್ವಿ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ. ಡಿಸ್ಕಷನ್ ನ ವೇಳೆಯಲ್ಲೇ ಇವರು ಖಾರವಾಗಿ ಉತ್ತರ ಕೊಡ್ತಾ ಇದ್ದು ಮಾತಿನ ವಾಗ್ವಾದಕ್ಕೆ ಕಾರಣವಾಗಿದ್ದು ನಾವು ಈಗಾಗಲೇ ನೋಡಿದ್ದೇವೆ. ಇನ್ನು ಸುವರ್ಣ ನ್ಯೂಸ್ ವೀಕ್ಷಕರು ನೀವೀಗ ನೋಡ್ತಿರ್ಬಹುದು, ಈಗಾಗಲೇ ಮಹಿಳೆಯರು ಮಾತಿಗೆ ಮಾತಾಡ್ತಿದ್ದಾರೆ. ಸೃಷ್ಟಿ ಗ್ಲೋಬಲ್ ಸಂಸ್ಥೆಯ ವಿರುದ್ಧ ಧ್ವನಿ ಎತ್ತಿರೋದು ತಪ್ಪು ಅಂತ ಒಂದು ಕಡೆಯವರು ಹೇಳ್ತಾರೆ. ಈಗಾಗಲೇ ಗುರುಮೂರ್ತಿ ವಿರುದ್ಧವಾಗಿ ಅಂದ್ರೆ ಸೃಷ್ಟಿ ಗ್ಲೋಬಲ್ ಸಂಸ್ಥೆಯ ವಿರುದ್ಧವಾಗಿ ಮಾತಾಡೋಕೆ ಬಂದಿರುವಂತವ್ರು ಹೇಳ್ತಾರೆ ದುಡ್ಡಿಗೋಸ್ಕರ ಈ ಮಹಿಳೆಯರು ಬಂದು ಹಲ್ಲೆ ಮಾಡೋದು ಅಂತ. ಮಗದೊಂದೆಡೆ ನೀವು ನೋಡ್ತಿರಬಹುದು, ಸೃಷ್ಟಿ ಗ್ಲೋಬಲ್ ಸಂಸ್ಥೆಗೆ ಸಂಬಂಧವಿಲ್ಲದೆ ಇದ್ರೂ ಸಹ ಹಣವನ್ನ ಪಡೆದು ಸಂಸ್ಥೆಯನ್ನ ಕೆಳಮಟ್ಟಕ್ಕೆ ತರಬೇಕು ಹಾಗೂ ಸರ್ವನಾಶ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ಮಾತಿನ ಚಕಮಕಿಯನ್ನ ಆರಂಭಿಸಿದ್ರು. ಸುವರ್ಣ ನ್ಯೂಸ್ ನ ಸ್ಟುಡಿಯೋದಲ್ಲಿ ಡಿಸ್ಕಷನ್ ಮುಗಿದ ನಂತರ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ರಣರಂಗವನ್ನ ನೋಡಬಹುದಾಗಿತ್ತು. ಸಂಪೂರ್ಣವಾಗಿ ರಸ್ತೆ ಅನ್ನೋದನ್ನು ಸಹ ಮರೆತು ಮಹಿಳೆಯರು ಕೈ ಮಿಲಾಯಿಸಿದ್ರು. ದೃಶ್ಯಗಳನ್ನ ನೀವು ಸರಿಯಾಗಿ ವೀಕ್ಷಿಸ್ತಿರ್ಬೋದು. ಒಬ್ಬರಿಗೆ 4-5 ಜನ ಥಳಿಸುವ ಮೂಲಕ, ಅಂದ್ರೆ ಒಬ್ಬರಿಗೆ 4-5 ಜನ ಹೊಡೆಯೋ ಮೂಲಕ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರು. ಈ ಮೂಲಕ ಅಲ್ಲಿರೋರೆ ಅಂದ್ರೆ ಇವಾಗಲೇ ಒಡಿಸ್ಕೊಂಡ್ರವರು ಗುರುಮೂರ್ತಿ ವಿರುದ್ಧ ಧ್ವನಿ ಎತ್ತಿರೋರು ಹೇಳೋ ಪ್ರಕಾರ ಡಿಸ್ಕಷನ್ ನಿಂದಾಗಿ ಸಾಕಷ್ಟು ಅಂದ್ರೆ ಸುವರ್ಣ ನ್ಯೂಸ್ ಕೊಟ್ಟರು ಅವಕಾಶವನ್ನ ನಾವು ಸದ್ಬಳಕೆ ಮಾಡ್ಕೊತಾ ಇದೀವಿ. ಯಾರ್ಯಾರು ಅವರ ವಿರುದ್ಧ ಇದ್ದಾರೆ ಗುರುಮೂರ್ತಿ ವಿರುದ್ಧ ಆ ಪ್ರಕರಣಗಳನ್ನ ಬಯಲಿಗೆ ತರ್ತಾ ಇದೀವಿ ಅನ್ನೋ ಭಯದಿಂದ ಗುರುಮೂರ್ತಿ ಅವರು ಈ ರೀತಿ ಹಲ್ಲೆ ಮಾಡಿದ್ರು, ಗುಂಡಾಗಿರಿ ನಡೆಸಿದ್ರು ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. ಈ ವಾಗ್ವಾದದ ನಂತರವೂ ನಿರಂತರವಾಗಿ ಮಹಿಳೆಯರು ಜಟಾಪಟಿಗಿಟ್ಟಿದ್ರು. ಆ ಜಟಾಪಟಿಯ ದೃಶ್ಯ ನಂದಿನಿ, ನಿಜವಾಗ್ಲೂ ಇಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿಯಾದಂತಹ ಒಂದು ಗೂಂಡಾಗಿರಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಈ ಹಿಂದೆ ಕೂಡ ನಿನ್ನೆಯ ಡಿಸ್ಕಷನ್ ಅಲ್ಲಿ ಕೂಡ ಗೀತಾನು ಅವರು ಹೇಳ್ತಾ ಇದ್ರು ನಮಗೆ ಬೆದರಿಕೆ ಕರೆಗಳು ಬರೋದಕ್ಕೆ ಆರಂಭ ಆಗಿದೆ ಅಂತ. ಈಗ ಯಾರು ಗುರುಮೂರ್ತಿ ಅವರ ವಿರುದ್ಧ ಮಾತನಾಡ್ತಾರೋ ಅವರ ವಿರುದ್ಧ ಈ ರೀತಿ ಗೂಂಡಾಗಿರಿ ಮಾಡುವಂತಹ ಪ್ರಕರಣಗಳೇ ಇದೆ ಅಲ್ವಾ? ಇದು ಕಾಣಿಸ್ತಾ ಇದೆಯಲ್ವಾ ಇದರಿಂದ? ಹೌದು ನವಿತಾ, ಈಗಾಗಲೇ ಸ್ಪಷ್ಟವಾಗಿ ಗೋಚರವಾಗ್ತದೆ. ಒಂದು ನ್ಯೂಸ್ ಚಾನೆಲ್ ನ ಕ್ಷಣದ ಮಾಹಿತಿ ನೀಡ್ತೀವಿ, ಕ್ಯಾಮ್ರಾ ಕಣ್ಣುಗಳು ಹದ್ದಿಟ್ಟಿರುತ್ತವೆ ಅನ್ನುವಂತಹ ಒಂದು ಸೌಜನ್ಯವೂ ಸಹ ಇಲ್ಲದೆ, ಮಹಿಳೆಯರು ರಸ್ತೆ ಅನ್ನುವಂತಹ ಪರಿಜ್ಞಾನವೂ ಇಲ್ಲದೆ ಮಾತಿನ ಚಕಮಕಿಯನ್ನ, ಮಾತಿನ ವಾಕ್ಸಮರವನ್ನ ಕಡೆಗೆ ಹೋರಾಟಕ್ಕೆ ಅಂದ್ರೆ ಒಡೆದಾಡೋ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಗೀತಾ ಅವರು ಈಗಾಗಲೇ ಹೇಳಿರೋದಕ್ಕೆ ಒಂದು ಸಾಕ್ಷಿಯಾಗಿ ಇಟ್ಟಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಗೀತಾ ಅಂದ್ರೆ ಸೃಷ್ಟಿ ಗ್ಲೋಬಲ್ ಸಂಸ್ಥೆಯಿಂದ ನೊಂದ ಮಹಿಳೆ ಈಕೆಯ ಸಂಪೂರ್ಣ ಕಥೆಯನ್ನ ಸುವರ್ಣ ನ್ಯೂಸ್ ಸವಿಸ್ತರವಾಗಿ ವರದಿ ಮಾಡಿತ್ತು. ಅದರ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಒಂದು ಡಿಸ್ಕಷನ್ ಸಹ ಏರ್ಪಡಿಸಿದ್ವಿ. ನೇರ ಮಾತುಕತೆಯಾದ ನಂತರವೂ ಸಹ ಪ್ರಕರಣವನ್ನ ಕಂಡಂತಹ ಸಾರ್ವಜನಿಕರು ಒಬ್ಬೊಬ್ಬರೇ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಸುವರ್ಣ ನ್ಯೂಸ್ ಹತ್ರ ಮುಖ ಮಾಡ್ತಿದ್ರು. ಈ ರೀತಿಯ ಹಲ್ಲೆಗಳನ್ನ ಮತ್ತೆ ಬೆದರಿಕೆಯನ್ನ ಹಾಕಿದ್ರೆ ಸಾಕಷ್ಟು ತಮ್ಮೇಲಿರುವಂತಹ ಆರೋಪಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ನಮ್ಮೇಲೆ ಅಲ್ಲೇ ನಡೆಸಿದ್ರು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಸಹ ಗುರುಮೂರ್ತಿ ಅವರ ವಿರುದ್ಧ ನಾವಿಲ್ಲಿ ಮುಖ್ಯವಾಗಿ ಒಂದು ಗಮನಿಸಬಹುದು ನವಿತಾ. ಇವತ್ತಿನ ಡಿಸ್ಕಷನ್ ಅಲ್ಲಿ ಗುರುಮೂರ್ತಿ ಅವರು ಸಹ ಭಾಗವಹಿಸಿದ್ರು. ಆ ಡಿಸ್ಕಷನ್ ಅಲ್ಲಿ ಅವ್ರಿದ್ರು, ಅವ್ರ ಕಣ್ ಮುಂದೆನೆ ಇದೆಲ್ಲ ನಡೆದಿರೋದು. ಅವ್ರಿದ್ದಾಗ ಬರೀ ವಾಕ್ವಾದ ಮತ್ತು ವಾಕ್ ಸಮರ ನಡೀತಿತ್ತು. ಆದ್ರೆ ಅವರು ಹೋದ ನಂತರ ಅದರ ಪ್ರಕರಣವೇ ಹೊಸ ತಿರುವನ್ನ ಪಡೆಯಿತು. ಅಂದ್ರೆ ಮಹಿಳೆಯರು ಮಾತಿನ ಚಕಮಕಿಯನ್ನ ಮುಂದುವರಿಸಿ ಕಡೆಗೆ ಅವರು ಒಡೆದಾಟಕ್ಕೆ ಮುಂದಾದ್ರು. ಆ ಒಡೆದಾಟದ ಸನ್ನಿವೇಶದಲ್ಲಿ ಒಬ್ಬರೊಬ್ರು ಅಶ್ಲೀಲ ಪದಗಳನ್ನ ಹಾಗೂ ತಪ್ಪು ಪದಗಳನ್ನ ಬಳಕೆ ಮಾಡೋ ಮೂಲಕ ತಮ್ಮ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡಿದ್ರು. ಈ ವೇಳೆ ಹೆಚ್ಚಾಗಿ ಗಾಯಗೊಂಡಿದ್ದು ಗುರುಮೂರ್ತಿ ಅಂದ್ರೆ ಸೃಷ್ಟಿ ಗ್ಲೋಬಲ್ ವಿರುದ್ಧ ದನಿ ಎತ್ತಿದ್ದವ್ರಿಗೆ. ಇವರು ಸಹ ಈಗಾಗಲೇ ಸಂಸ್ಥೆ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಒಂದು ನ್ಯೂಸ್ ಸಂಸ್ಥೆ ಮುಂದೆನೆ ಈ ರೀತಿ ಆಯ್ತು ಅಂದ್ರೆ ತಮಗೆ ಭದ್ರತೆ ಇಲ್ಲ ಅನ್ನೋದು ಈಗಾಗಲೇ ಆರೋಪ ಮಾಡಿರೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋ ಮಾತುಗಳನ್ನ ಸಹ ಹೇಳ್ತಿದ್ದಾರೆ ನವಿತಾ. ಓಕೆ, ಧನ್ಯವಾದಗಳು ನಂದಿನಿ ಡೀಟೇಲ್ಸ್ಗೆ. Hey,